ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರುವ ಅಂಗಡಿಗಳ ಮೇಲೆ ದಾಳಿ. ವ್ಯಾಪಾರಸ್ಥರು ಸರ್ಕಾರದ ನಿಯಮಾವಳಿಗಳ ಪಾಲಿಸಲಿ. ಎಚ್ ದಾದಾಪೀರ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಡಿಗಳಿಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಹಾಗೂ ನೂತನ ಮುಖ್ಯಾಧಿಕಾರಿಗಳಾದ ಎಚ್ ದಾದಾಪೀರ್ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಗೀತಾ ಹಾಗೂ ಮೇಸ್ತ್ರಿ ಪರಶುರಾಮ್, ಪೌರ ನೌಕರರ ಸಂಘದ ಅಧ್ಯಕ್ಷ ಅಜ್ಜಯ್ಯ ಹಾಗೂ ಸಿಬ್ಬಂದಿ ವರ್ಗದವರು ಪ್ಲಾಸ್ಟಿಕ್ ಮುಕ್ತ ಮಾಡಲು ಪ್ರತಿ ಅಂಗಡಿಗಳಿಗೂ ದಿಢೀರ್ ದಾಳಿ ಮಾಡಿ ಸುಮಾರು 15 ಕೆಜಿಗೂ ಹೆಚ್ಚು ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಂಡು ಕ್ರಮ ಕೈಗೊಂಡಿದ್ದಾರೆ. ಹಾಗೆ ಕಿರಾಣಿ ಅಂಗಡಿಯ ಮಾಲೀಕರಿಗೆ ಹಾಗೂ ಇನ್ನಿತರ ಬೀದಿ ಬದಿ ವ್ಯಾಪಾರಸ್ಥರಿಗೆ ತಿಂಡಿ, ಊಟ ಹಾಗೂ ಇನ್ನಿತರ ವಸ್ತುಗಳನ್ನು ಸಾರ್ವಜನಿಕರಿಗೆ ಕೊಡುವುದರಿಂದ ಪ್ಲಾಸ್ಟಿಕ್ನಿಂದ ಆಗುವಂತಹ ದುಷ್ಪರಿಣಾಮಗಳ ಕುರಿತು ತಿಳಿಸಿದರು. ಹಾಗೆ ಮುಂಬರುವ ಗಣೇಶನ ಚತುರ್ಥಿ ಹಬ್ಬದಲ್ಲಿ ಪಿಒಪಿಯಿಂದ ಮಾಡುವಂತಹ ಗಣೇಶ ವಿಗ್ರಹಗಳನ್ನು ತಡೆಯುವಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಿ ಪಿಒಪಿಯಿಂದ ಮಾಡುವಂತಹ ಗಣೇಶನ ವಿಗ್ರಹಗಳನ್ನು ಕೆರೆಯ, ಬಾವಿ ಹಾಗೂ ಭೂಮಿಯನ್ನು ಅಗೆದು ಗುಂಡಿ ತೆಗೆದು ಹಾಕುವಂತಹ ಗಣೇಶ ವಿಗ್ರಹಗಳನ್ನು ಕರಗದೆ ಹೋಗದೆ ಇರುವುದರಿಂದ ನೀರು ಕಲುಷಿತಗೊಂಡು ದುಷ್ಪರಿಣಾಮ ಬೀರುತ್ತದೆ. ಹಾಗೂ ಮಣ್ಣಿನಲ್ಲಿ ಸತ್ವಗಳು ಪಿಒಪಿಯ ಕೆಮಿಕಲ್ಗಳ ಬಳಕೆಯಿಂದ ಕೆರೆ ಬಾವಿಗಳಲ್ಲಿ ಕಲುಷಿತ ಆಗುವುದರಿಂದ ಉಂಟಾಗುವ ಪರಿಣಾಮ ಕುರಿತು ಗಣೇಶ ಮೂರ್ತಿ ಮಾಡುವಂತಹ ಕೆಲಸ ಮಾಡುವ ವ್ಯಾಪಾರಸ್ಥರಿಗೆ ಸರ್ಕಾರದ ನಿಯಮಾವಳಿಗಳನ್ನು ತಿಳಿಸಿ ಮಣ್ಣಿನಿಂದ ಗಣೇಶನ ಮೂರ್ತಿ ಮಾಡುವಂತೆ ಜಾಗೃತಿ ಮೂಡಿಸುವುದರೊಂದಿಗೆ ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು. ವರದಿಗಾರ ರಾಘವೇಂದ್ರ ಸಾಲುಮನೆ, ಕಿಷ್ಕಿಂಧ ಟಿವಿ, ಕೂಡ್ಲಿಗಿ. ಈ ದಿನ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ವಿವಿಧ ಉದ್ಯಮ ಅಂಗಡಿಗಳ ಮೇಲೆ ದಿಢೀರನ್ನು ದಾಳಿ ನಡೆಸಿ ಸುಮಾರು 15 ಕೆಜಿಯಷ್ಟು ಪ್ಲಾಸ್ಟಿಕ್ಕನ್ನು ವಶಪಡಿಸಿಕೊಳ್ಳಲಾಗಿದೆ. ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಪ್ರೋಗ್ರಾಮು ಮಾಡಿದ್ವಿ. ಅದ್ರ ಬಗ್ಗೆ ಜಾಗೃತಿನೂ ಬಂದಿದ್ದೀವಿ. ಯಾರು ಸಿಟಿಯಲ್ಲಿ ಪ್ಲಾಸ್ಟಿಕ್ನ ಬಳಸಬಾರ್ದು ಅಂತೇಳಿ ಜಾಗೃತಿ ಮೂಡಿಸಿ. ಆಮೇಲೆ ಗಣೇಶ ಮೂರ್ತಿಗಳನ್ನು ಸಹ ಇವತ್ತು ಭೇಟಿ ಮಾಡಿ ಪಿಒಪಿ ಗಣೇಶಗಳನ್ನ ಎಲ್ಲೂ ಕೂಡ ತಯಾರು ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ ಸಹ ಇವತ್ತೆಲ್ಲ ರೈಟ್ ನೋಡಿ ವಿಚಾರಿಸಿ ಸೂಚನೆಯನ್ನು ಕೊಟ್ಟು ಬರ್ರಿ ಅಂತ ಹೇಳಿದ್ರು. ಅದು ಕೂಡ ಮಾಡಿದ್ದೀವಿ. ಅದು ಕೂಡ ಅದೇ ಹಿಂದಿನ ಬಾರಿನೂ ಪಿಒಪಿ ಗಣೇಶದ ಬಗ್ಗೆ ನಾವು ಸುದ್ದಿ ಮಾಡಿದ್ವಿ. ಅದನ್ನೆಲ್ಲ ಕ್ರಮನೂ ಕೈಗೊಂಡಿದ್ರಿ. ಈ ಬಾರಿನೂ ಸಹ ಜಾಗೃತಿ ಮುಂಜಾಗ್ರತವಾಗಿಯೇ ಅವರು ಅಡ್ವಾನ್ಸ್ ಮಾರಾಟ ಮಾಡೋದಕ್ಕಿಂತ ಮುಂಚೆನೇ ಮುಂಜಾಗ್ರತವಾಗಿ ವಿಸಿಟ್ ಮಾಡಿ, ಭೇಟಿ ಮಾಡಿ, ತಯಾರಿಕರ ಹತ್ರ ಹೋಗಿ ಅವರಿಗೆ ಮುಂಜಾಗ್ರತವಾಗಿ ಈಗಲೇ ಯಾವುದೂ ಕೂಡ ಪಿಒಪಿ ಗಣೇಶನಾಗಿರ್ಬೋದು ಪ್ರತಿ ಕೆಮಿಕಲ್ ಯೂಸ್ ಮಾಡಿ ಮಾಡಿರ್ತಕ್ಕಂಥ ಯಾವುದೇ ಗಣೇಶಗಳನ್ನ ತಯಾರು ಮಾಡಿ ಮಾರಾಟ ಮಾಡಬೇಡಿ ಅಂತೇಳಿ ಗೈಡ್ ಮಾಡಿ ಬಂದಿದ್ದೀವಿ. ಆಮೇಲೆ ಕೆಲವು ಕಡೆ ಈ ನಮ್ಮ ಕುಂಬಾರ ಏನಿದಾರಲ್ಲ ಬರೀ ಮಣ್ಣಿಂದ ಮಾಡಿರೋದು ಕೂಡ ಇದೆ. ಅದನ್ನು ಕೂಡ ಪಬ್ಲಿಸಿಟಿಗೆ ತಗೊಂಡ್ಬಂದಿದ್ದೀವಿ, ಜನಗಳಿಗೆ ಅವೇರ್ನೆಸ್ ಬರಲಿ ಅಂತ. ಕೂಡ ನಾವು ಸರಿ, ಮಣ್ಣಿನಿಂದ ಮಾಡಿದಂಥ ಗಣೇಶನ್ಗಳನ್ನ ಕೂಡಲಿಕ್ಕೆ ಜಾಗೃತಿ ಮೂಡಿಸಿ. ಕೆರೆ ಅಥವಾ ನೀರಿನ ಮೂಲಗಳು ಮಲಿನ ಆಗಬಾರ್ದು, ಕಲುಷಿತ ಆಗಬಾರ್ದು ಅಂತೇಳಿ ಮಾನ್ಯ ನ್ಯಾಯಪೀಠದ ಪರವಾಗಿ ನಾವು NGT ನ್ಯಾಷನಲ್ NGT ಗೈಡ್ಲೈನ್ಸ್ನ ಪರವಾಗಿ ಆದೇಶ ಯಾವುದೇ ನೀರು ಕಲುಷಿತ ಆಗಬಾರ್ದು, ಮಲಿನ ಆಗಬಾರ್ದು ಅಂತೇಳಿ, ಪರಿಸರ ಮಾಲಿನ್ಯ ಆಗಬಾರ್ದು ಅನ್ನೋದಕ್ಕೆ ಯಾವೆಲ್ಲ ತಯಾರಿಕರಿಗೆ, ಮಾರಾಟಗಾರರಿಗೆ ನಾವು ಗೈಡ್ ಮಾಡಿ ನಮ್ಮ ಚೀಫ್ ಆಫೀಸರ್ ಗೈಡ್ಲೈನ್ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಇನ್ನ ಪ್ಲಾಸ್ಟಿಕ್ ರೈಟ್ ಮತ್ತು ಇದು ಗಣೇಶನ ಪಿಒಪಿ ಗಣೇಶ ಎರಡು ನಮ್ಮೆಲ್ಲ ಸಿಬ್ಬಂದಿ ವರ್ಗದಲ್ಲಿ ಮುಖ್ಯ